ಮಾಧ್ಯಮದ ಮಿತ್ರರೇ, ತಮಗೆಲ್ಲ ಗೊತ್ತಿರುವಂತೆ ಈ ದೇಶದ ವರಿಷ್ಠ ನ್ಯಾಯಾಲಯದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಭೂಷಣ್ ಗವಾಯಿ ಅವರ ಮೇಲೆ ಕಿಶೋರ್ ತಿವಾರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬೂಟನ್ನು ಎಸೆದಂಥ ಪ್ರಕರಣ ನಿಮಗೆಲ್ಲ ಗೊತ್ತಿದೆ. ಇದು ಕೇವಲ ಬೂಟ ಎಸೆತಕ್ಕಂಥ ಪ್ರಕರಣ ಒಬ್ಬ ವ್ಯಕ್ತಿ ಮೇಲೆ ಅಲ್ಲ, ಇಡೀ ಸಂವಿಧಾನಾತ್ಮಕ ವಿಚಾರಗಳ ಮೇಲೆ, ಸಂವಿಧಾನಾತ್ಮಕಗಳ ಶಕ್ತಿಯ ಮೇಲೆ ಆತ ಚಪ್ಪಲಿ ಎಸೆದಿದ್ದಾನೆ ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ಭಾರತ ದೇಶದಂತ ಇವತ್ತು ಪ್ರತಿಭಟನೆಗಳು ನಡೀತಾ ಇವೆ. ಇವತ್ತು ದೀನದಲಿತರನ್ನ, ದುರ್ಬಲ ವರ್ಗದವ್ರನ್ನ, ಹಿಂದುಳಿದ ವರ್ಗದವ್ರನ್ನ, ಅಲ್ಪಸಂಖ್ಯಾತರನ್ನ ಕಳೆದ 11 ವರ್ಷದಿಂದ ದೇಶದಲ್ಲಿ ಒಂದು ಇಂಡೈರೆಕ್ಟಾಗಿ ಒಂದು ಭಯೋತ್ಪಾದನೆ ಕೇಂದ್ರ ಸರ್ಕಾರ ಇವತ್ತು ನಡೆಸ್ತಾ ಇದೆ. ಇವತ್ತು ಹರಿಯಾಣದಲ್ಲಿ ಒಬ್ಬ IPS ಅಧಿಕಾರಿ, ADGP ಲೆವೆಲ್ನ ಅಧಿಕಾರಿ, ಆತನ ಪತ್ನಿ ಕೂಡ IAS ಆಗಿರ್ತಕ್ಕಂಥವ್ರು ಈ ಜಾತಿವಾದಿಗಳ ನಿಂದನೆಗೆ ಬೇಸತ್ತು, ಜಾತಿವಾದಿ ಅಧಿಕಾರಿಗಳ ನಿಂದನೆಗೆ ಬೇಸತ್ತು ಇವತ್ತು ಸುಸೈಡ್ ಮಾಡಿ ಅಂಥ IAS IPS ಆಗಿರ್ತಕ್ಕಂಥ ಈ ದುರ್ಬಲ ಜನರಿಗೆ ರಕ್ಷಣೆ ಇರದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಈ ದೇಶದಲ್ಲಿರ್ತಕ್ಕಂಥ ಏನು ಸರ್ಕಾರವನ್ನು ಎತ್ತರಿಸಲಿಕ್ಕೆ ಮುಂದೆ ಈ ರೀತಿ ಘಟನೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಜನರಿಗೆ ಒಂದು ರಕ್ಷಣೆ ಸಿಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಮುಷ್ರಿಫ್ ಅವರು, ನಾವು ಮತ್ತು ಎಲ್ಲ ಬ್ಯಾಕ್ವರ್ಡ್ ಕ್ಲಾಸಿನ ಜನ, ಮೈನಾರಿಟಿ ಜನ, ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ಜನ, ಅಂದರೆ ಮೇಲ್ವರ್ಗದ ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥ ಜನಗಳು ಕೂಡ ಇವತ್ತು 16ನೇ ತಾರೀಕಿಗೆ ನಾವು ಬಂದಕ್ಕೆ ಕರೆ ಕೊಟ್ಟಿದ್ದೇವೆ. ಆ ಬಂದನ್ನು ಜಿಲ್ಲೆಯ ಜನತೆ ಯಶಸ್ವಿಗೊಳಿಸಬೇಕು. ಬಿಜಾಪುರದಲ್ಲಿ ಮುಷರಿಫ್ ಅವ್ರ ನೇತೃತ್ವದಲ್ಲಿ ಎಲ್ಲ ಜನರು ಕೂಡ ಅಲ್ಲಿ ಬಂದು ಭಾಗವಹಿಸಿ ಇಡೀ ಸಭೆ ಮೋರ್ಚಾವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಎಲ್ಲ ಏನು ಅಂಗಡಿಕಾರರಾಗಲಿ, ರಿಕ್ಷಾ ಸಂಘಗಳಾಗಲಿ, ವ್ಯಾಪಾರಸ್ಥರಾಗಲಿ, ಏನು ವಹಿವಾಟುಗಳೇನಿದೆ ಆಸ್ಪತ್ರೆ ಒಂದನ್ನು ಬಿಟ್ಟು ಎಲ್ಲರೂ ಕೂಡ ಅವತ್ತು ಬಂದಿಗೆ ಸ್ಪಂದನೆ ಮಾಡಬೇಕು, ನಮ್ಮ ಜೊತೆ ಸಹಕಾರ ಮಾಡಬೇಕು ಅಂಥೇಳಿ ಅವ್ರಿಗಿಲ್ಲಿ ಕೂಡ ವಿನಂತಿಯನ್ನು ಮಾಡ್ತೇವೆ. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜಯವಾದ. ಆಸ್ಪತ್ರೆ ಒಂದು ಬಿಟ್ಟು, ಮೆಡಿಕಲ್ಸ್ ಬಿಟ್ಟು ಎಲ್ಲರೂ ಬಂದಿರ್ತಾರೆ. ಬಸ್ ಬಂದಿರ್ತಾರೆ, ಎಲ್ಲ ಟೋಟಲ್ ಮಾತಾಡಿ. ಇವತ್ತು ಮುಷರಿಫ್ ಅವರು ನಾವು ಕೂಡೇನು ಹೋಗಿ ಎಲ್ಲ ಅವ್ರ ನೇತೃತ್ವದಾಗೇ ಬಿಜಾಪುರದಾಗ ಎಲ್ಲ ಸಂಘಟನೆಗಳ ಜೊತೆ ಮಾತಾಡಿದ್ವಿ. ಮತ್ತು ಈಗೂ ಕೂಡ ಕೆಲವು ಕಡೆ ಅವ್ರು ಕರ್ಕೊಂಡು ಹೊಂಟ್ರೆ ಹೋಗ್ತಾಯಿದ್ವಿ. ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತಾರೆ ರ್ಯಾಲಿ? ನಾವು 11 ಅಂದ್ವಿ, 12 ಗಂಟೆಗೆ ಪ್ರಾರಂಭ ಆಗ್ತದೆ. 11 ಗಂಟೆಗೆ ಪ್ರಾರಂಭ. ಯಾವ ಬ್ಯಾನರ್ ತೆಳಗೆ ಆಗ್ತಾಯಿದೆ? ಇದು ಎಲ್ಲ ದಲಿತ ಸಂಘಟನೆಗಳು, ಅಲ್ಪಸಂಖ್ಯಾತ ಸಂಘಟನೆ, ಬ್ಯಾಕ್ವರ್ಡ್ ಕ್ಲಾಸ್ ಸಂಘಟನೆ, ಮಹಿಳಾ ಸಂಘಟನೆ, ಕಾರ್ಮಿಕ ಸಂಘಟನೆ, ಈ ಪ್ರಗತಿಪರ ಸಂಘಟನೆ ಎಲ್ಲ ಜನರು ಕೂಡಿ ಮಾಡ್ತಾರೆ. पिछले दिनों जो है चीफ जस्टिस ऑफ इंडिया गवाई, उनके ऊपर जो है एक सीनियर वकील जिसकी विचारधारा बहुत ही घटिया है, क्योंकि गवाई जी ने जो है हमेशा दलितों के, अल्पसंख्यकों के, पिछड़ी जातियों के हक में काम किया, लेकिन उनको बर्दाश्त ना होते हुए उन्होंने जो है ऐसे इस किशोरी नामी वकील ने जो है उन पर एक बूट उठाकर उन पर हमला किया, जिसका हम जो है पूरे अल्पसंख्यक जितने भी अहिंद लोग हैं उसका खंडन करते हैं। इसी के चलते जो है शहर बीजापुर में आने वाली 16 अक्टूबर को जो है हमारे अब्दुल हमीद मुशर्रफ साहब, प्रोफेसर राजू अलगुर साहब, माजी MLA और भी हमारे ज़िम्मेदारों की जो है सरपरस्ती में जो है एक बंद का आह्वान किया गया है। वो जो है जुमेरात का दिन रहेगा। सुबह 10 बजे से लेकर
ये जो है बंद की शुरुआत की जाएगी। सिद्धेश्वर गुड़ी से होते हुए डॉक्टर बाबा साहेब अम्बेडकर तक ये रैली, विशाल रैली का आयोजन किया गया है। मैं तमाम, ये किसी जाति का, या किसी धर्म का, या किसी पार्टी का रैली नहीं है। जो लोग संविधान से प्यार करते हैं, इस देश से प्यार करते हैं, क्योंकि ये लोग जो है, इनका मकसद यही है, जो गरीब है, गरीब तबका है, चाहे दलित हो, मुसलमान हो, हिंदू वर्ग हो, इन लोगों को ऊंचाई पर दिखना नहीं चाहते। इसी के लिए वो लोग इस तरह का काम कर रहे हैं। उसको अगर आपको रोकना है तो मैं तमाम बीजापुर के लोगों से गुजारिश करता हूँ, निवेदन करता हूँ कि अब अपनी पार्टी हो, किसी भी पार्टी से आप ताल्लुक़ रखते हो, किसी भी जात से आप ताल्लुक़ रखते हो, किसी भी धर्म से आप ताल्लुक़ रखते हो, इस विशाल रैली में आप तशरीफ़ लाएँ और उसका खंडन करें। जब तक वो किशोर को अरेस्ट करके उसको फांसी की सज़ा जब तक नहीं दी जाती, तब तक हमारा जो प्रोटेस्ट हम मुसलसल करते रहेंगे। मैं मेरी तरफ से, हमारे हामिद मुशर्रफ साहब की तरफ से, राजुल साहब की तरफ से और तमाम हमारे बीजापुर के जिम्मेदारों की तरफ से आपसे गुजारिश करता हूं कि आप इस प्रोटेस्ट में भाग लेकर जो है, इस प्रोटेस्ट को जो है कामयाब ಎಲ್ರಿಗೂ ಜೈ ಭೀಮ್ ಬಂಧುಗಳೇ. ನಾಳೆ 16ನೇ ತಾರೀಕು ಗುರುವಾರ ದಿನ ನಾವೇನು ವಿಜಯಪುರ ಜಿಲ್ಲೆಯ ಸಂಪೂರ್ಣ ಬಂದ್ ಮಾಡಿ, ವಿಜಯಪುರ ನಗರ ಸಂಪೂರ್ಣ ಬಂದ್ ಮಾಡಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಂವಿಧಾನದ ಮೇಲೆ ನಡೀತಕ್ಕಂಥ ದಾಳಿಗಳನ್ನು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಧ್ವಂಸ ಮಾಡಲಿಕ್ಕೆ ಅವರು ಮಾಡಿರ್ತಕ್ಕಂಥ ಆಲೋಚನೆಗಳನ್ನು ಮತ್ತು ಅವರು ಅಗ್ರೆಸಿವ್ ಆಗಿ ಇಡೀ ಪ್ರಜಾತಂತ್ರ ವ್ಯವಸ್ಥೆಯನ್ನು ಧ್ವಂಸ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನು ಖಂಡಿಸಿ ಎಲ್ಲ ನಮ್ಮ ಹಿರಿಯರ ನಾಯಕತ್ವದಲ್ಲಿ ನಾವು ಇಂದು ಸಂಘಟಿತರಾಗಿ ಆ ಎಲ್ಲ ದುಷ್ಟಶಕ್ತಿಗಳಿಗೆ ತಕ್ಕ ಉತ್ತರ ಕೊಡಬೇಕಾಗ್ತದೆ, ಅವ್ರಿಗೆ ಎಚ್ಚರಿಕೆ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಮಸ್ತ ಜಿಲ್ಲೆಯ ಎಲ್ಲ ನಾಗರಿಕರು, ಸಂವಿಧಾನ ಪ್ರೇಮಿಗಳು, ಪ್ರಜಾಪ್ರಭುತ್ವ ಪ್ರೇಮಿಗಳು ಈ ಬಂದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಎಲ್ಲರೂ ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಭುತ್ವ. ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿಯವರ ಮೇಲೆ ನಡೆದಂಥ ದಾಳಿ ಅದು ಕೇವಲ ಒಬ್ಬ ವ್ಯಕ್ತಿ ಮೇಲೆ ನಡೆದಂಥ ದಾಳಿ ಅಲ್ಲ, ಅದು ಈ ದೇಶದ ಸಂವಿಧಾನ ಮೇಲೆ ನಡೆದಂಥ ದಾಳಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಡೆದಂಥ ದಾಳಿ ಮತ್ತು ಸಮಗ್ರ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಡೆದಂಥ ದಾಳಿ. ಇದನ್ನು ನಾವೆಲ್ಲರೂ ದೇಶವಾಸಿಗಳು ಒಟ್ಟಾಗಿ ಪ್ರತಿಭಟಿಸಲೇಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡಿದ್ದಾರೆ. ತಮ್ಮ ಸ್ವಶಕ್ತಿ ಸಾಮರ್ಥ್ಯದಿಂದ ಆ ಸ್ಥಾನಕ್ಕೆ ಏರಿದಂಥ ಒಬ್ಬ ವ್ಯಕ್ತಿಯನ್ನು ಸಹಿಸಲಿಕ್ಕಾಗದಂಥ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಸೇರಿ ಒಟ್ಟಾಗಿ ಈ ಸುಂದರ ಭಾರತ ಕಟ್ಟುವ ನಿಟ್ಟಿನಲ್ಲಿ ಇಂತಹ ವಿಚಿತ್ರಕಾರಕ ಮನಸ್ಥಿತಿಯನ್ನು ವಿರೋಧ ಮಾಡುವ ಸಲುವಾಗಿ ಇಡೀ ದೇಶಾದ್ಯಂತ ನಡೆಯುತ್ತಿರುವ ಪ್ರತಿಭಟನೆಗಳು ಬಂದನಂತೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಮತ್ತು ಅಹಿಂದ ಸಂಘಟನೆಗಳು ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲ ವ್ಯಾಪಾರಸ್ಥ ಬಂಧುಗಳ ಮತ್ತು ಎಲ್ಲ ಜನರ ಸಹಕಾರದಿಂದ ಈ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆ ಎಂದೂ ನಡೆದಿರದೇ ಇರತಕ್ಕಂಥ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ಎಲ್ಲೆಲ್ಲಿ ಸಂಪರ್ಕ ಮಾಡಿದ್ದೀವಿ, ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬಂದು ಭಾಗವಹಿಸ್ತೀವಿ ಅನ್ನೋಂಥ ಭರವಸೆ ಇದೆ. ಅದೇ ರೀತಿ ತಾವು ಕೂಡ ಈ ಜಿಲ್ಲೆಯ ಒಂದು ದಾಖಲೆಯಾಗಿ ಉಳಿತಿರುವಂಥ ಒಂದು ದೊಡ್ಡ ಪ್ರತಿಭಟನೆಗೆ ತಾವು ಕೂಡ ಆಗಮಿಸಿ ಬೆಂಬಲಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಭಾರತವನ್ನು ಬಿಡಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ತಾವೆಲ್ಲರೂ ಕೂಡ ಬಂದು ಈ ಬಂದ್ನಲ್ಲಿ ಪಾಲ್ಗೊಳ್ಬೇಕು ಅನ್ನೋಂಥ ವಿನಂತಿಯನ್ನು ನಾನು ಕೂಡ ಮಾಡಿ. नमस्कार, सत श्री अकाल, आदाब. जो देश में आज हालात हैं, इससे जग जाहिर है कि जिस तरह से चीफ जस्टिस ऑफ इंडिया के ऊपर जो है एक वकील जो है जिसने सारी ज़िंदगी वकालत करके अपने ज़िंदगी बिताई हो, वही आदमी आज जो है चीफ जस्टिस ऑफ इंडिया के ऊपर जो है हमला करता है. वो जो है हमला
चीफ जस्टिस ऑफ इंडिया के ऊपर नहीं है, हाँ भाई, ये जो है हिंदुस्तान के संविधान के ऊपर जो है हमला है। इससे जो है जाहिर होता है कि आरएसएस की जो है मानसिकता जो है अभी से नहीं, आज से नहीं, जब से जो है आरएसएस स्थापना हुई है तब से लेकर अब तक इन पिछले 100 सालों में किसी को तो मदद नहीं करे। हिंदुस्तान की आज़ादी में तो उनका कोई एक उनके घर का एक कुत्ता भी नहीं मरा। तो वो लोग जो है ऐसे मानसिकता के जो लोग हैं, जो आरएसएस की जो है विचारधारा जो रखते हैं, उनका यही एक मूल्य जो है, उनका एक उद्देश्य है कि किस तरह से हिंदुस्तान के अंदर जो है SC ST माइनॉरिटी और जितने भी जो निचले दर्जे के जितने भी जो हमारे भाई बहन हैं, हमारे जितने भी जो धर्म हैं, उनको किस तरह से दबाया जाए। इसलिए जग जाहिर है कि आपने जो है जूता चीफ जस्टिस ऑफ इंडिया के ऊपर नहीं, संविधान के ऊपर आपने हमला किया है। उस बाबा साहेब की अम्बेडकर की जो है लिखी हुई महान किताब के ऊपर आप लोगों ने हमला किया है। ये जो है हमले के अवज़ में हम जनाब अब्दुल हमीद मुशर्रफ के नेतृत्व में, जनाब प्रोफेसर राजू अलगर के नेतृत्व में, और भी हमारे जितने भी जो दिगर हमारे जितने भी जो है इस विंग से जुड़े हुए जितने भी जो लोग हैं, हर धर्म जात पात के लोगों से मैं विनती करता हूं, और जो है बीजापुर के अवाम को और डिस्ट्रिक्ट को जो है जहां तक मेरी आवाज़ आ रही है वहां तक उन लोगों को मैं ये बताना चाहता हूं कि 16 तारीख के दिन जो है काफ़ी बड़ी जो है तादाद में हम जो है बीजापुर बंद का ऐलान करते हुए एक बहुत बड़ी जो है एक, जब तक उस बंदे को, उस वकील को जब तक सज़ा नहीं दिलाएंगे तब तक ऐसे जो है कार्यक्रम हमारे चलते रहेंगे। बस इतना कहते हुए अपनी जगह रहता हूँ। अस्सलाम वालेकुम।